ಚಾಮರಾಜಪೇಟೆ ಎಂಎಲ್ಎ ಜಮೀರ್ ಅಹಮದ್ ರವರ PA ಅಯೂಬ್ ಹಾಗೂ ಫಾತಿಮಾ BBMP ಅಧಿಕಾರಿಯಿಂದ ಈ ಖಾತಾ ರದ್ದುಗೊಳಿಸುತ್ತೆ ಎಂದು ಬೆದರಿಕೆ. ಅಣ್ಣನಾದ ಫಿದಾ ಹುಸೇನ್ ಬೆಸ್ಕಾಂ ಮೀಟರ್ಗೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ. 3 ಸಾರಿ JG ನಗರದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಅಲ್ಲಿಯೂ ಸಹ ಯಾವುದೇ ಕೇಸ್ ದಾಖಲಿಸದೆ ಬಲವಂತವಾಗಿ ಕೇಸ್ ದಾಖಲಿಸುತ್ತೇನೆಂದು ಪೊಲೀಸರು ಜೀವ ಬೆದರಿಕೆ. 1997ರಲ್ಲಿ ನಮ್ಮ ತಂದೆಯು ಅಬ್ದುಲ್ ಬಾರಿ ಹಜ್ಜಿಗೆ ಹೋಗುವ ಸಮಯದಲ್ಲಿ 3ನೇ ಮಗನಾದ ನನಗೆ 14:30 ಮನೆಯನ್ನು ವಿಲ್ ಮೂಲಕ ಬರೆದು ಕೊಟ್ಟಿರುತ್ತಾರೆ. ನಮ್ಮ ತಂದೆಯು ಅಬ್ದುಲ್ ಬಾರಿ ಕಾನೂನು ಪ್ರಕಾರ ಸ್ವಂತ ಆಸ್ತಿಯನ್ನು ಬರೆದು ಕೊಟ್ಟಿದ್ದು, ಅಂದಿನಿಂದ ಇಂದಿನವರೆಗೂ ಖಾತೆ ಕಂದಾಯವನ್ನು ಏಜಾಜ್ ಅಹಮದನಾದ ನಾನೇ ಕಟ್ಟಿಕೊಂಡು ಬಂದಿದ್ದು ಮತ್ತು ಆ ಆಸ್ತಿಯು ನನ್ನ ಹೆಸರಿನಲ್ಲಿದೆ. ಈಗ ನನಗೆ ನನ್ನ ಅಣ್ಣನಾದ ಫಿದಾ ಹುಸೇನ್ ನನಗೆ ಹೇಳದೆ ಕೇಳದೆ ಏಕಾಏಕಿ ದೌರ್ಜನ್ಯ ಮಾಡುತ್ತಾ ಚಾಮರಾಜಪೇಟೆಯ MLA ಜಮೀರ್ ಅಹಮದ್ ರವರ PA ಅಬ್ದುಲ್ ಅಯೂಬ್ ರವರು ಹಾಗೂ ಫಾತಿಮಾ BBMP ಅಧಿಕಾರಿಯಿಂದ ಈ ಖಾತಾ ರದ್ದುಗೊಳಿಸುತ್ತೇನೆಂದು ಹೇಳಿದ್ದಲ್ಲದೆ ಜೀವ ಬೆದರಿಕೆಯನ್ನು ಹಾಕಿದ್ದಲ್ಲದೆ 3ನೇ ವ್ಯಕ್ತಿಯನ್ನು ಮನೆಗೆ ಕರೆದುಕೊಂಡು ಬಂದು ಬಾಡಿಗೆ ಕೊಟ್ಟು ಬೆಸ್ಕಾಂ ಮೀಟರ್ಗೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನು ಕೊಡುತ್ತಾರೆ ಮತ್ತು 1997ರಿಂದ 2025 ತನಕ ಯಾವುದೇ ತಕರಾರು ಇಲ್ಲದೆ 2025ರಿಂದ ನನ್ನ ಅಣ್ಣ ತೀವ್ರವಾಗಿ ದೌರ್ಜನ್ಯಕ್ಕೆ ಮುಂದಾಗಿರುತ್ತಾನೆ. 3 ಸಾರಿ JG ನಗರದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಅಲ್ಲಿಯೂ ಸಹ ಯಾವುದೇ ಕೇಸ್ ದಾಖಲಿಸದೆ ಬಲವಂತವಾಗಿ ನನ್ನ ಮೇಲೆ ಕೇಸ್ ಫೈಲ್ ಮಾಡುತ್ತೇನೆ ಎಂದು ಪೊಲೀಸರು ಹೆದರಿಸುತ್ತಾರೆ. ನನ್ನ ಹೆಸರು ಏಜಾಜ್ ಅಹಮದ್ RT ಕಾರ್ಯಕರ್ತ. ಇದು ನಮ್ಮನೆ ಇದೆಯಲ್ಲ, ನಮ್ಮ ತಂದೆ ಇದ್ದಾರಲ್ಲ, ನನಗೆ ವೀಲ್ ಮಾಡಿಕೊಟ್ಟವ್ರೆ. ನಾನೇ ಮೊದಲಿಂದ ಖಾತೆ ಕಂದಾಯ ಎಲ್ಲ ಕಟ್ಕೊಂಬತ್ತಾ ಇದ್ದೀನಿ. ಅವ್ರು ಎಲ್ಲರಿಗೂ ಗೊತ್ತಿದೆ ನನ್ನ ಹೆಸರು ಮೇಲೆ ಅದು ಪ್ರಾಪರ್ಟಿ ಇದೆ, ನನ್ನ ತಂದೆ ನನಗೆ ಕೊಟ್ಟಾರೆ ಅಂತ ಗೊತ್ತಿದ್ರು ಈಗ ಏಕಾಏಕಿ ಬಂದುಬಿಟ್ಟು ನನಗೆ ಗಲಾಟೆ ಮಾಡಿಬಿಟ್ಟು ಈ ಥರ ನನಗೆ ಕೆಳಗಡೆ ಮನೆಯಲ್ಲಿ ಮೀಟರ್ ಇರಲಿಲ್ಲ. 12 ವರ್ಷ ಅವರು ಮೀಟರ್ ಕಟ್ಟಿಲ್ಲ, ಲೈಟ್ ಬಿಲ್ ಕಟ್ಟಿಲ್ಲ, ಏನೇ ಕಟ್ಟಿಲ್ಲ. ಕೆಳಗಡೆ ಮನೆ ಹಿಡಿದು ಅದು ಲಾಕ್ ಆಗಿತ್ತು. ಏಕಾಏಕಿ ಬಂದು ಅವರು ಅದೆಲ್ಲ ಆರ್ಟಿಷನ್ ಮಾಡಿಬಿಟ್ಟು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟವ್ರೆ. ಪೊಲೀಸವ್ರಿಗೆ ಕಂಪ್ಲೇಂಟು ದಾಖಲೆ ತೋರಿಸೂ ಅವರು ಏನು ಮಾಡಲಿಲ್ಲ, ನೀವು ಕೋರ್ಟ್ಗೆ ಹೋಗಿ ಏನನ್ನ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ನಾವು ಕಂಪ್ಲೇಂಟ್ ಕೊಟ್ಟಿದ್ದ ಮೇಲೆ ಇದೇನು ದಾಖಲೆನ ಏನಿದೆ? ದಾಖಲೆ ಇದು ಮನೆ ಹೊಡೆದಾಗ್ತಾ ಇರೋದು, ಆರ್ಟಿಷನ್ ಮಾಡ್ತಾ ಇರೋದು ದಾಖಲೆ. ಕೆಳಗಡೆ ಗ್ರೌಂಡ್ ಫ್ಲೋರ್ ನಲ್ಲಿ ಕರೆಂಟು ಇರಲಿಲ್ಲ, 12 ವರ್ಷದಿಂದ ಕರೆಂಟ್ ಇರಲಿಲ್ಲ. ಮೀಟರ್ ಕಟ್ ಮಾಡಿ ಹೋಗ್ಬಿಟ್ಟಿದ್ರು. ಇವರು ನನ್ನ ಹೆಸರು ಮೇಲೆ ಅದೆಲ್ಲ ಸುಳ್ಳು ದಾಖಲೆ ಮಾಡಿಬಿಟ್ಟು ಬೆಸ್ಕಾಮ್ಗೆ ಕೊಟ್ಬಿಟ್ಟು ಹೊಸ ಮೀಟರ್ ತೊಗೊಂಡ್ಬಿಟ್ಟು ಆ ಮನೆಗೆ ಹಾಕ್ಕೊಂಡ್ರು. ಆಮೇಲೆ ನಾನು ಬೆಸ್ಕಾಮ್ಗೆ ಹೋಗ್ಬಿಟ್ಟು ಮಾಗರ್ ರೋಡ್ನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಏನು ಕರ್ಮ ತೊಗೊಳಿಲ್ಲ. ಅವರು ಅದೆಲ್ಲ ಮಾಡ್ತೀನಿ ಅಂತ ಆಮೇಲೆ ಅವ್ರಿಗೆ ಹೇಳಿದ್ರೆ ದಾಖಲೆ ಕೊಟ್ಟವ್ರೆ, ನಾವು ಮೀಟ್ರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಎಲ್ಲ ದಾಖಲೆ ಸುಳ್ಳು, ಸಿಗ್ನೇಚರ್ ಸುಳ್ಳು, ನನ್ನ ಆಧಾರ್ ಕಾರ್ಡು ಎಲ್ಲ ಸುಳ್ಳು ಕೊಟ್ಬಿಟ್ಟು ಮಾಡೋರೆ. ಆಮೇಲೆ ನಾನು ಹೋಗ್ಬಿಟ್ಟು ಬೆಸ್ಕಾಂ ಪೊಲೀಸು ಬಸವೇಶ್ವರನಗರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಮೇಲೆ ಕೊಟ್ಟಿದ್ದ ಮೇಲೆ ಅವ್ರು ಬಂದು ಮೀಟ್ರ್ ಕಿತ್ಕೊಂಡು ಹೋಗೋರೆ. ಇವು ಕರ್ನಾಟಕ ಸ್ಟೇಟ್ ಬೆಸ್ಕಾಂ ಇದಾರಲ್ಲ ಜಾರ್ಜ್, ಅಲ್ಲಿ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲಿ ಬೆಸ್ಕಾಮ್ ಕಂಪ್ಲೇಂಟ್ ಕೊಟ್ಟಿದ್ದ ಮೇಲೆ ಜಾರ್ಜ್ ಆಫೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದ ಮೇಲೆ ಅವರು ಕರ್ಮಾಟ ತೊಗೊಂಡ್ಬಿಟ್ಟು ಅದು ಮೀಟ್ರ್ ಕಿತ್ಕೊಂಡು ಹೋಗಿದ್ದಾರೆ. ಆಮೇಲೆ ನನ್ನ ಅಧಿಕಾರಿ Eಗೆ ಹೋಗಿ ಮಾತಾಡಿದ್ರೆ ಹೆಂಗೆ ಕೊಟ್ಟರು ನೀವು ಮೀಟ್ರು? ಅದೆಲ್ಲ ನಮ್ಮ ಫೋನ್ ನಂಬರ್ ಇಲ್ಲ, ನಂದು ಮೆಸೇಜ್ ಇಲ್ಲ, ಬಂದೆ ನೀವು ಅಲ್ಲೋ ಯಾರಿದ್ದಾರೆ ಓನರು, ಯಾರು ಕೊಟ್ಟಾರೆ ಅಂತ ತನಿಖೆ ಮಾಡಲಿಲ್ಲ. ಹೆಂಗೆ ಮೀಟ್ರ್ ಕೊಟ್ಟರು ಅಂದರೆ ಅವ್ರಿಗೆ ಒಂಚೂರು ಏನು ಮಾತಾಡೋಕ್ಕೆ ತಯಾರಿಲ್ಲ. ಒಂದು ಸರ್ತಿ ಕಾಲ್ ಮಾಡಿ ಕೇಳಿದೆ ನಾನು, ಹೆಂಗೆ ಮೀಟ್ರ್ ಕೊಟ್ಟರು, ಏನು ಕೊಟ್ಟರು ಅಂತ. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಹತ್ರ ಆಲ್ರೆಡಿ ರೆಕಾರ್ಡಿಂಗ್ ಇದ್ದಾರೆ, AW ಹೇಳ್ತಾ ಇದ್ದಾರೆ, ನಿಮ್ಮ ಅಣ್ಣನೇ ಎಲ್ಲ ಮಾಡಿರೋದು ಇದೆಲ್ಲ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ನನ್ನ ಹತ್ರ ಆ ರೆಕಾರ್ಡಿಂಗ್ ಇದೆ ಸರ್. 112ಗೆ ಫೋನ್ ಮಾಡಿದ್ರು ಏನು ಕರ್ಮ ತೊಗೊಳಿಲ್ಲ ಅವರು. ಅದಕ್ಕೆ ನನಗೆ ಪೊಲೀಸ್ ಸ್ಟೇಷನ್ ಹೋಗೋಕ್ಕೆ ಭಯ ಸರ್. ಅಲ್ಲಿ ಏನಿದ್ರು ನಮ್ಮದು ಜಮೀರ್ ಅಹಮದ್ ಸಾಹೇಬರು ಇದ್ದಾರೆ, ನನಗೆ ನೋಡ್ಕೊಳ್ತಾರೆ, ನನ್ನ ಜೇಬ್ ಪಾಕೆಟ್ನಲ್ಲಿ ಇದ್ದಾರೆ, ನೀನು ಏನು ಮಾಡ್ಕೊ ಅಂತ ನಮಗೆ ಧಮಕಿ ಕೊಡ್ತಾರೆ. ಜಮೀರ್ ಅಹಮದ್ ಸರ್ ಅವರು ಒಳ್ಳೆಯವರು, ಬಡವರೋಸ್ಕರ ಘಾಟ್ ಥರ ಅವರು ಆಯ್ತಲ್ಲ, ಆ ಥರ ಅವ್ರದ್ದು ಹೆಸರು ತೊಗೊಂಡ್ಬಿಟ್ಟು ಅವ್ರಿಗೆ ಆಯ್ತಲ್ಲ ಈ ಥರ ನೀಶೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಇರ್ತಾ ಇದ್ದಾರೆ. ಅವ್ರು ಒಳ್ಳೆಯವರು ಸರ್. ಚಾಮರಾಜಪೇಟೆಗೆ ತುಂಬ ಕೆಲಸ ಮಾಡೋರೆ, ಬಡವರೋಸ್ಕರ ತುಂಬ ಕೆಲಸ ಮಾಡೋರೆ. ಅದರ ಎಲ್ಲನ ಕರ್ನಾಟಕನಲ್ಲಿ ಹೋಗಿ ಅವ್ರ ಹೆಸರು ಹೇಳ್ತಾರೆ. ಅವ್ರ ಹೆಸರು ತೊಗೊಂಡ್ಬಿಟ್ಟು ಅವರು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮನಸ್ಸಿನಲ್ಲಿ ನೋವಾಗತ್ತೆ. ಈ ಥರ ಸಾಕ್ಷರರು ಒಳ್ಳೆ ಸಾಕ್ಷರ ಇಟ್ಕೊಂಡು ಈ ಥರ ಕಷಾಯ ನನ್ನ ಮಕ್ಕಳಿಗೆ ಇಟ್ಕೊಂಡು ಈ ಥರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಯಾರು ತೊಂದರೆ ಕೊಡ್ತಾರೆ ಅಂತಾರಲ್ಲ, ಅದು ನಮ್ಮ ದೊಡ್ಡ ಅಣ್ಣನೇ ಫಿದಾ ಹುಸೇನ್ ಅಂತ ಅವ್ರ ಜೊತೆನಲ್ಲಿ ಇರ್ತಾರೆ ಸರ್. ಅವರು ಯಾರ ಜೊತೆ ಇರ್ತಾರೆ? ಅವರು ಜಮೀರ್ ಅಹಮದ್ ಜೊತೆನಲ್ಲಿ ಇರ್ತಾರೆ. ಏನನ್ನ ಹೇಳ್ತಾರೆ ಸಾಕ್ಷ್ಯ ನಮ್ಮ ಜೇಲ್ನಲ್ಲಿ ಇದ್ದಾರೆ ಜಮೀರ್ ಅಹಮದ್ ಅಂತ ಹೇಳ್ತಾರೆ. ಆಯ್ತಲ್ಲ, ನನಗೆ ನ್ಯಾಯ ಬೇಕಾಗಿರೋದು. ಇವರು ಸಾಕ್ಷಕ ಹೆಸರು ಹೇಳ್ಕೊಳ್ಳು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾಳೆ ಏನನ ನನಗೆ ಯಾರು ಇವರು ಮರ್ಡರ್ ಮಾಡಕ್ಕನ್ನು ಬಿಡಲ್ಲ ಸರ್. ಈ ತರ ನಮ್ಮ ಅಣ್ಣ ಇದಾರಲ್ಲ, ಭಾಳ ಕಂತ್ರಿ
ಬಹಳ ಕಂತ್ರಿನಾಗ ಯಾರ ಹತ್ರನೂ ಕೇಳಿ ಹಿಂದ್ಗಡೆ ಕೇಳಿ ಅವರು ಎಲ್ಲ ಮೋಸ ಮಾಡಿರೋದ್ರು. ಜಮೀರ್ ಅಹಮದ್ ಹೆಸರು ಇಟ್ಕೊಂಡು ಇವರು ಆಯ್ತಲ್ಲ, ಒಳ್ಳೆ ಅವರು ಜಮೀರ್ ಅಹಮದ್ ಆಯ್ತಲ್ಲ, ಒಳ್ಳೆ ಹೆಸರು ಮಾಡೋರು ಜಮೀರ್ ಅಹಮದ್. ಅವ್ರ ಜೊತೆನಲ್ಲಿ ಅವ್ರ ಹೆಸರು ಇಟ್ಕೊಟ್ಟು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಹೇಳ್ತಾರೆ ನನಗೆ ಕೆಳಗಡೆ ಡೈಲಿ ಬರ್ತಾರೆ, ಅಲ್ಲಿ ಯಾರು ಮಡಿಗೆ ಕೊಟ್ಟಾರ ಅಲ್ಲಿ ಕೆಳಗೆ ಬರ್ತಾರೆ, ಕೆಳಗಡೆಯಿಂದ ಧಮಕಿ ಹಾಕ್ತಾರೆ. ಖಾಲಿ ಮಾಡಿಲ್ಲ ಅಂದ್ರೆ ನನಗೆ ಏನು ಹತ್ರ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲಿ ಹೋದ್ರು ನಿಂದು ಏನು ನಡಿಲ್ಲ, ಸಾಕ್ಷ್ಯ ನನ್ನ ಜೊತೆನಲ್ಲಿ ಇದ್ದಾರೆ ಆಯ್ತಲ್ಲ, ಜಮೀರ್ ಅಹಮದ್ ನನ್ನ ಜೊತೆನಲ್ಲಿದ್ರೆ ಏನು ಮಾಡಕ್ಕೆ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಾರೆ ಅವ್ರು. ಸರ್ ಸಾಕ್ಷ್ಯ ಇದ್ದಾರೆ ಆಯ್ತಲ್ಲ, ಅಯ್ಯೂಬ್ ಸರ್ ನನ್ನ ಜೊತೆ ಇದ್ದಾಳೆ, ಫಾತಿಮಾ ಮೇಡಮ್ ಇದ್ದಾರೆ, ನೀನು ಏನು ಮಾಡೋಕ್ಕಲ್ಲ, ನೀವು ಎಲ್ಲ ಡೂಪ್ಲಿಕೇಟ್ ಮಾಡ್ಕೊಂಡು ಬಂದಿರೋದು ಅಂತ ಹೇಳ್ತಾರೆ. ಇವಾಗ ಜಮೀರ್ ಅಹಮದ್ ಅವ್ರನ್ನ ಏನಾದ್ರು ಮೀಟ್ ಮಾಡಿದ್ರಾ? ಇಲ್ಲ, ಮೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್, ಅವ್ರು ಸಿಕ್ಕಲ್ಲ ಸರ್. ಅವ್ರ ಜೊತೆನಲ್ಲಿ ಜನ ಇರ್ತಾರಲ್ಲ, ನಾವು ಓಟ್ ಹಾಕ್ಬೇಕು ಆಯ್ತಲ್ಲ, ನಾವು ಅವ್ರ ಮೇಲೆ ಸೀಟ್ ಕೊಡಿಸ್ಬೇಕು. ನಾವು ಅವ್ರು ಭೇಟಿ ಮಾಡಕ್ ಹೋದ್ರೆ ಅವ್ರ ಜನ ಅಕ್ಕಪಕ್ಕ ಇರ್ತಾರಲ್ಲ, ಅವ್ರು ಬಿಡಲ್ಲ ಸರ್. ಏನ್ ಬೇಕು ಹೇಳು ಅಂತಾರೆ. MLA ಜಮೀರ್ ಅಹಮದ್ ಇಲ್ಲ, ಅವ್ರ ಅಕ್ಕಪಕ್ಕ ಜನ ಇರ್ತಾರಲ್ಲ, ಅವ್ರು MLA ಸರ್, ನಮ್ಗೆ ಬಿಡಲ್ಲ ಅವರು, ಹೇಳಿ ಅಂತಾರೆ. ಜಮೀರ್ ಅಹಮದ್ MLA ಆದ್ರೂ ಕೂಡ ಅವ್ರಿಗೆ ಏನು ಮಾತಾಡಕ್ಕೆ ಅವ್ರ ಜೊತೆಲಿ ಇರುವಂತವ್ರು ನಿಮ್ಗೆ ಮಾತಾಡ್ಸಕ್ ಬಿಡೋದಿಲ್ಲ, ಅವಕಾಶನ ಕೊಡಲ್ಲ ಸರ್ ಅವರು. ಜಮೀರ್ ಅಹಮದ್ ನಮ್ಮ ಜೊತೆಲಿ ಬರ್ತಾರೆ ಆಯ್ತಲ್ಲ, ನಾವು ಓಟ್ ಹಾಕ್ಬೇಕು, ಅವ್ರಿಗೆ ಕೃಷಿ ಮಾಲಿ ಕೂರಿಸ್ಬೇಕು, ನಾವು ನಮ್ ಶಾಸಕ ಅಂತ ಹೇಳ್ಕೊಡ್ಬೇಕು. ಒಳ್ಳೆ ಕೆಲಸ ಮಾಡ್ತಾರೆ ಅದಲ್ಲ, ಅವ್ರ ಗ್ರೇಡ್ ಆಯ್ತಲ್ಲ, ಮುಸ್ಲಿಂ ಲೀಡರ್ ಅಂತ ನಾನು ಒಪ್ಕೊಂತೀನಿ. ಅಂತೂ ಅಕ್ಕಪಕ್ಕ ಜನ ಇದಾರಲ್ಲ, ಅವ್ರು ಮಾತಾಡೋಕೆ ಕೊಡಲ್ಲ, ನಮ್ಗೆ ಅವಕಾಶ ಸಿಕ್ಕಲ್ಲ. ಆ ಥರ ಸಾಕ್ಷ್ಯ ಇಟ್ಕೊಂಡು ನಾವು ಏನು ಮಾಡೋದು, ಯಾರ ಹತ್ರ ಹೋಗೋದು? ಈ ಥರ ಜನ ಇಟ್ಕೊಂಡು ನಾವು ಪೊಲೀಸ್ ಸ್ಟೇಷನ್ ಇದ್ರೂ ಇಲ್ಲಿ ಧಮಕಿ ಹಾಕ್ತಾರೆ ಆಯ್ತಲ್ಲ, ಹೆಂಗ್ ಹೋಗೋದು ನಾವು? ನಮಗೆ ಭಯ ಆಗತ್ತೆ ಸರ್, ಯಾವತ್ತೂ ನಾವು ಪೊಲೀಸ್ ಸ್ಟೇಷನ್ ಹೋಗಲ್ಲ, ನಮಗೆ ನ್ಯಾಯ ಸಿಕ್ಕತ್ತೆ. ಈಗ ಆಲ್ರೆಡಿ ಪೊಲೀಸ್ ಇದು ಕೇಸ್ ಇದೆ ಅಲ್ಲ, ಅದು ಕೋರ್ಟ್ಗೆ ಹೋಗಿದೆ, ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದ್ರೂ ಇವರು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು, ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಕೊಂಡು ಅದ್ರ ಮೇಲೆ ಮೀಟ್ರ್ ಎಲ್ಲ ಹಾಕ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅವ್ರದ್ದು ಕೋರ್ಟ್ದು ಏನು ಭಯ ಇಲ್ಲ, ಯಾಕಂದ್ರೆ ನಮ್ಮದು ಶಾಸಕ ಜಮೀರ್ ಅಹಮದ್ ಸರ್ ಜೊತೆನಲ್ಲಿದ್ದಾರೆ, ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಡೂಪ್ಲಿಕೇಟು, ನನ್ನ ಸಿಗ್ನೇಚರ್ ಡೂಪ್ಲಿಕೇಟು ಆಯ್ತಲ್ಲ, ಆಧಾರ್ ಕಾರ್ಡು ಡೂಪ್ಲಿಕೇಟು, ಎಲ್ಲ ಡೂಪ್ಲಿಕೇಟು, ಇಮೇಲ್ ID ಡೂಪ್ಲಿಕೇಟು, ಫೋನ್ ನಂಬರ್ ಡೂಪ್ಲಿಕೇಟು, ಎಲ್ಲ ಡೂಪ್ಲಿಕೇಟು ಮಾಡ್ಕೊಂಡು ಇವರು ಇದರಲ್ಲಿ ಶಾಸಕ ಹೆಸರು ಹೇಳ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ಇದ್ದಾರೆ. ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಅದಲ್ಲ, ಜಮೀರ್ ಅಹಮದ್ ಸರ್ ಇದ್ದಾರಲ್ಲ, ಅವ್ರು ಒಳ್ಳೆಯವರು, ಅವ್ರ ಹೆಸರು ತೊಗೊಂಡ್ಬಿಟ್ಟು ಅವ್ರ ಕೆಟ್ಟ ಹೆಸರು ತೊಗೊಂಡ್ಬರ್ತಾ ಇದ್ದಾರೆ. ಇವ್ರ ಜೊತೆಲಿ ಇಲ್ಲಿ ಇಟ್ಬಿಟ್ಟು ಅವ್ರ ಸಪೋರ್ಟ್ ತೊಗೊಂಡ್ಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ನಮಗೆ ಪೊಲೀಸ್ ಸ್ಟೇಷನ್ ಹೋಗೋಕೆ ಭಯ ಇರುತ್ತೆ. ಯಾಕೆ ಹೇಳ್ತಾರೆ, ಹೋಗಿ ಎಲ್ಲ ಹೋಗ್ತೀರಾ, ಹೋಗಿ ನೀವು ಜಮೀರ್ ಅಹಮದ್ ನಮ್ಮ ಜೊತೆಲಿ ಅಂತ ಪದೇ ಹೇಳ್ತಾರೆ. ಕೆಳಗಡೆ ಡೈಲಿ ಬರ್ತಾರೆ ಅವರು ಆಯ್ತಲ್ಲ, ಅವ್ರು ಯಾರು ಏನಂತ ಗೊತ್ತಿಲ್ಲ, ಕೆಳಗಡೆ ಅವರು ಗೊತ್ತಿಲ್ಲ. ನಾನು ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀನಿ, ನೀವು ಒಬ್ಬನೇ ಇರೋದು, ನನಗೆ ಭಯ ಇದೆ. ಯಾರು ಬೇಕಾದರೂ ಹೆಂಗೆ ಬೇಕಾದ್ರೂ ಓಡಿಸ್ಬೋದು ಇವರು ಆಯ್ತಲ್ಲ, ಇವ್ರ ಹತ್ರ ಜನ ಇದ್ದಾರೆ ಆಯ್ತಲ್ಲ, ಓಡಿಸ್ಬೋದು. ನಾಳೆ ನನಗೆ ಆಕ್ಸಿಡೆಂಟ್ ಮಾಡಿಬಿಟ್ಟು ಏನೇನೋ ಮಾಡಿಬಿಟ್ಟು ನನಗೆ ಹೊಡಿಬೋದು. ಏನು ಹೊಡೆದಿರೋದು ಕಾರಣ ನಮ್ಮ ಅಣ್ಣ ಫಿದಾ ಹುಸೇನ್, ಅವ್ರ ಮಕ್ಕಳು ಆಯ್ತಲ್ಲ, ಮೊಹಮ್ಮದ್ ಫಾಜಿಲ್, ಅವ್ರು ಫಾರೂಕ್ ಅಂತ ಇದ್ದಾರೆ, ಅವರು ಇಬ್ಬರು ಸೇರಿಕೊಂಡು ನನಗೆ ಹೊಡಿಬೋದು, ನಾಳೆ ಏನಾರ ಡ್ಯಾಮೇಜ್ ಮಾಡ್ಬೋದು, ಅಪಾಯಜ್ ಮಾಡ್ಬೋದು, ಏನಾರ ಮಾಡ್ಬೋದು. ನಮ್ಮ ತಂದೆ ಕೊಟ್ಟಿರೋದು ಪ್ರಾಪರ್ಟಿನಲ್ಲಿ ಬಂದು ಏಕಾಯಾಗಿ ಕುಡಿಸ್ಕೊಂಡು ನನಗೆ ಇದರಲ್ಲಿ ಭಾಗ ಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ದಾಖಲೆ ತಗೊಂಬನ್ನಿ ಅಂತ ಹೇಳ್ತಾ ಇರೋದು. ದಾಖಲೆ ತಗೊಂಡ್ಬಿಟ್ಟು ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಏಕಾಏಕಿ ನುಗ್ಗಿ ಮೀಟರ್ ಹಾಕ್ಕೊಂಡು ಗಲಾಟೆ ಮಾಡಿಬಿಟ್ಟು ಧಮಕಿ ಹಾಕ್ಬಿಟ್ಟು ಜಮೀರ್ ಅಹಮದ್ ಹೆಸರು ತಗೊಂಡ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ಇದು ಭಾಳ ಅನ್ಯಾಯ. ಇವರು ಇವರು ಗುಂಡಗಳು ಇವರು. ಅದೆಲ್ಲ ನಾಳೆ ಏನೇನ ಆಗಲಿ, ನಮ್ಗೆ ಏನೇನ ಸಮಸ್ಯೆ ಆಗಲಿ ಇವರೇ ಕಾರಣ. ನಿಮ್ಮ ಅಣ್ಣನ ಮತ್ತೆ ಮಕ್ಕಳುಗಳು ಅವ್ರ ಮಕ್ಕಳು, ಅಣ್ಣ ಮತ್ತೆ ಫಿದಾಜನೇ ನಮ್ಮ ಅಣ್ಣ, ಅವ್ನ ದೊಡ್ಡ ಮಗ ಮೊಹಮ್ಮದ್ ಫಾಜಿಲ್, ಅವ್ರ ಚಿಕ್ಕ ಮಗ ಮೊಹಮ್ಮದ್ ಫಾರೂಕ್ ಆಯ್ತಲ್ಲ. ಈ ನಾಳೆ ನನಗೆ ಏನೋ ತೊಂದರೆ ಕೊಟ್ಟರೆ ನನಗೆ ಮರ್ಡರ್ ಮಾಡ್ಬೋದು, ಬೇಕಾಬೇಕೆ ರೋಡ್ನಲ್ಲಿ ಹೋಗ್ತಾ ಇರೋತ್ತ ಮೇಲೆ ಆಕ್ಸಿಡೆಂಟ್ ಮಾಡ್ಬೋದು. ನಂದು ಏಜು 66 ಇಯರು ಆಯ್ತಲ್ಲ. ಒಬ್ಬ ನಾನು ಸೀನಿಯರ್ ಸಿಟಿಸನ್ನು, ನಾನು ಒಬ್ಬನೇ ಮನೆಯಲ್ಲಿರೋದು. ಮನೆ ನುಗ್ಬಿಟ್ಟು ನಾವು ನಾಳೆ ರಾತ್ರಿ ಮಾಡ್ಬೋದು ಆಯ್ತಲ್ಲ. ಇವರು ಎಲ್ಲ ಕಾರಣ ಇವರೇ. नाटक मालूम अपना रिकॉर्डिंग जवड़ा पकड़ने की रिकॉर्डिंग का पूरा रिकॉर्डिंग फोटो का हिजड़ा फोटो। हाँ बता तो हिजड़ा बता तो क्या बता तो एक दिन। हाँ बता अरे पूरा रिकॉर्ड कर रहे हैं। कर रहा हूँ ना, रिकॉर्ड कर रहा हूँ, सच रिकॉर्डिंग कर रहा हूँ, सच रिकॉर्डिंग। Apa?
ये करने लगा जाल को अंदर रख लेना वाला ध्यान में रख लेना था बाहर कहीं जाया इंजीनियर घाट के इंजीनियर बड़ा छोटा डब्बा देखेंगे बहुत सीधा लगा पास लगा डब्बा मेरा मीटर मालूम है छीना नहीं तो मालूम है मेरे नाम पर था चल मीटर डब्बा माल है अभी फिरा रहा सब फिरा सब फिरा रहा क्या क्या करता देखेंगे क्या करता देखेंगे मार फोटो मार लेके क्या कर रही है मालूम नाटक मालूम ना बहुत रिकॉर्डिंग झगड़ा पकड़ने की रिकॉर्डिंग कर रहा पूरा रिकॉर्डिंग फोटो का हिजड़ा फोटो हाँ बता तो हिजड़ा बता तो क्या बता तो एक दिन हाँ बता अरे पूरा रिकॉर्ड चल रहा है कर रहा हूँ ना रिकॉर्ड कर रहा हूँ सच रिकॉर्डिंग कर रहा हूँ सच रिकॉर्डिंग Apa? Aduh. Are.